ವಿವಿಧ ಸಂಘಟನೆಗಳು ಈಗಾಗಲೇ ಬೆಂಬಲವನ್ನು ಕೊಡ್ತಾ ಇದ್ದಾರೆ. ಯಾವ ಸಂಘಟನೆಗಳು ಅಂತ ಕೂಡ ನೋಡ್ಕೊಂಡು ಹೋಗೋಣ. ಯಾವ ಸಂಘಟನೆಗಳಿಂದ ಬೆಂಬಲ ಇಲ್ಲ ಆ ಡೀಟೇಲ್ಸ್ ಅನ್ನು ಕೂಡ ನೋಡ್ತಾ ಹೋಗೋಣ. ಬೆಂಬಲಿಗರ ಸಂಖ್ಯೆ ಸಹಜವಾಗಿ ಜಾಸ್ತಿ ಆದರೆ ಮಾತ್ರ ಒಗ್ಗಟ್ಟು ಪ್ರದರ್ಶನ ಆಗುತ್ತೆ. ಕರ್ನಾಟಕ ಬಂದಿನ ಆಟೋ ಓಲಾ ಊಬರ್ಗಳು ಸಿಗೋದಿಲ್ಲ. ಅಂದರೆ ಸಂಚಾರ ವ್ಯವಸ್ಥೆ ಸ್ತಬ್ಧವಾದರೆ ಇಂಡೈರೆಕ್ಟ್ಲಿ ಎಲ್ಲ ಕಾರ್ಯಚಟುವಟಿಕೆಗಳು ನಿಲ್ಲುತ್ತೆ ಅನ್ನೋದು ವಾದ. ಪೀಣ್ಯ ಕೈಗಾರಿಕಾ ಸಂಘದಿಂದ ಕೂಡ ಕಾವೇರಿ ಹೋರಾಟಕ್ಕೆ ಬೆಂಬಲವನ್ನು ಘೋಷಿಸಲಾಗಿದೆ. ಖಾಸಗಿ ಶಾಲೆಗಳ ಒಕ್ಕೂಟಗಳಾದ ಕುಸ್ಮಾ, ಕ್ಯಾಂಪ್ಸ್, ರೂಪ್ಸಾ ಬೆಂಬಲವನ್ನು ಘೋಷಿಸಿದೆ. ಇದರಿಂದ ಲಕ್ಷಾಂತರ ಸಂಖ್ಯೆಯಲ್ಲಿರುವಂತಹ ಪೋಷಕರು ಮತ್ತು ವಿದ್ಯಾರ್ಥಿಗಳು ಎಲ್ಲರ ಸಪೋರ್ಟು ಸಿಕ್ಕಂಗಾಗತ್ತೆ ಶಾಲೆಗಳು ನಡೀಲಿಲ್ಲ ಅಂದರೆ ಅನ್ನೋದು ಒಂದು ಲೆಕ್ಕಾಚಾರ. ಮತ್ತು ಕರ್ನಾಟಕದ ಐಕ್ಯತೆ ಅಂತ ಬಂದಾಗ ನಾವು ಹಿತಾಸಕ್ತಿಯನ್ನು ಕಾಪಾಡ್ಕೊಳ್ತೀವಿ ಅನ್ನೋ ಸಂದೇಶ. ಆಟೋ ಸಂಘ, ಪೀಸ್ ಆಟೋ ಅಸೋಸಿಯೇಷನ್ನು, ವಿವಿಧ ಸಂಘಟನೆಗಳಿದಾವಲ್ಲ, ಅವರೆಲ್ಲರೂ ಕೂಡ ಒಂದೇ ಧ್ವನಿಯಲ್ಲಿ ಮಾತಾಡ್ತಾ ಇದ್ದಾರೆ ಈ ವಿಚಾರದಲ್ಲಿ. ಏರ್ಪೋರ್ಟ್ ಟ್ಯಾಕ್ಸಿ ಇವರು ಕೂಡ ಸಪೋರ್ಟನ್ನು ಕೊಡ್ತಾ ಇದ್ದಾರೆ. ಸೊ ಏರ್ಪೋರ್ಟ್ ಟು ಬೆಂಗಳೂರು ಔಟ್ಸ್ಕರ್ಟ್ಸ್ ಇರ್ಬೋದು ಅಥವಾ ಬೆಂಗಳೂರು ಇರ್ಬೋದು, ಸಂಚಾರಗಳು ಟ್ಯಾಕ್ಸಿ ಮೂಲಕ ಸಾಧ್ಯ ಆಗಲ್ಲ ಅವತ್ತೊಂದು ದಿನ ಅಂತ. ಮತ್ತು APMC ನೋಡಿ, ವ್ಯಾಪಾರಿಗಳ ವರ್ಗ ಏನು ಡಿಸೈಡ್ ಮಾಡುತ್ತೆ ಅನ್ನೋದ್ರ ಮೇಲೂ ಆರ್ಥಿಕ ಚಟುವಟಿಕೆಗಳು ಸ್ತಬ್ಧ ಆಗುತ್ತೆ. ಸೊ ಅವರು ಕೂಡ ಸಪೋರ್ಟ್ ಮಾಡ್ತಾ ಇದ್ದಾರೆ. ಪೀಣ್ಯ ಕೈಗಾರಿಕಾ ಸಂಘಗಳು ಕೂಡ ಸಪೋರ್ಟ್ ಮಾಡ್ತಾ ಇರೋದ್ರಿಂದ ಆರ್ಥಿಕ ವಹಿವಾಟಿನ ಚಟುವಟಿಕೆ ಒಂದು ದಿನದ ಮಟ್ಟಿಗೆ ನಿಲ್ಲುತ್ತೆ. ಖಾಸಗಿ ಶಾಲಾ ಒಕ್ಕೂಟ ಈಗಾಗಲೇ ನಾವು ಹೇಳ್ತಾ ಇದ್ವಿ, ರೂಪ್ಸಾ, ಕ್ಯಾಂಪ್ಸ್, ಕುಸ್ಮಾ ಇವರೆಲ್ಲರೂ ಕೂಡ ಸಪೋರ್ಟ್ ಮಾಡ್ತಾ ಇರೋದ್ರಿಂದ ಲಕ್ಷಾಂತರ ಪೋಷಕರ ಬೆಂಬಲ ಇಂಡೈರೆಕ್ಟ್ಲಿ ಸಿಗುತ್ತೆ ಅಂತ. ಸರ್ಕಾರಿ ನೌಕರರ ಸಂಘ ಕೂಡ ಬೆಂಬಲವನ್ನ ಕೊಟ್ಟಿರೋದ್ರಿಂದ ಸರ್ಕಾರಿ ಕಚೇರಿಗಳು ಆ ದಿನ ಕಾರ್ಯವನ್ನ ನಿರ್ವಹಿಸಲ್ಲ. ಸೊ ಸರ್ಕಾರದ ಕಾರ್ಯಚಟುವಟಿಕೆಗಳು ನಿಲ್ಲುತ್ತೆ ಒಂದು ದಿನದ ಮಟ್ಟಿಗೆ. ಮತ್ತು ಸರ್ಕಾರದ ಗಮನವನ್ನು ಸೆಳೆಯೋದಕ್ಕೆ ಇವರ ಬೆಂಬಲ ಕೂಡ ಬಹು ಮುಖ್ಯ ಆಗುತ್ತೆ. ಪ್ರಮುಖ ಸಂಘಟನೆಗಳು ಹೇಳ್ತಾ ಇದ್ವಿ ನಾವು, ಈ ಥರ ಉಪ ಸಂಘಟನೆಗಳು ಕೂಡ ಈಗ ಹಲವಾರು ರೈತಾಪಿ ಸಂಘಟನೆಗಳಿದೆ, ಅವರು ಸಪೋರ್ಟ್ ಮಾಡ್ತಿದ್ದಾರೆ. ಡೀಟೇಲ್ಸ್ ಕೊಡ್ತಾರೆ ಮಾರುತಿ. ಪರಿಣಾಮ ದೊಡ್ಡ ಮಟ್ಟದಲ್ಲಿ ಸರ್ಕಾರದ ಮೇಲೆ ಆಗಬೇಕು ಅಂದರೆ ಸಂಘಟನೆಗಳ ಬೆಂಬಲ, ಒಗ್ಗಟ್ಟು ಜಾಸ್ತಿ ಆಗಬೇಕು. ಆ ನಿಟ್ಟಿನಲ್ಲಿ ಹೇಗೆ ಕನ್ವಿನ್ಸ್ ಮಾಡೋ ಕೆಲಸ, ಹೇಗೆ ಎಲ್ಲರನ್ನೂ ಒಗ್ಗಟ್ಟು ಮೂಡಿಸುವಂತಹ ಕೆಲಸ ಆಗ್ತಾ ಇದೆ, ಸಿದ್ಧತೆಗಳು ಹೇಗಿದೆ? ಖಂಡಿತ ಕರ್ನಾಟಕ ಬಂದ್ಗೆ ಈಗಾಗಲೇ ಕರೆ ಕೊಟ್ಟಿದ್ದಾರೆ. ಆಗಸ್ಟ್ 13ನೇ ತಾರೀಕು ಕರ್ನಾಟಕ ಬಂದ್ ಮಾಡ್ತೀವಿ, ಅಖಂಡ ಕರ್ನಾಟಕ ಬಂದ್ ಆಗಬೇಕು ಅಂತ. ಬಂದ್ ಆಗಬೇಕು ಅಂದರೆ ನಾಗರಿಕರ ಜೊತೆಗೆ ಎಲ್ಲ ಸಂಘ ಸಂಸ್ಥೆಗಳು ಕೂಡ ಕೈ ಜೋಡಿಸ್ಬೇಕು. ಯಾಕಂದರೆ ಇದು ಕಾವೇರಿ ನದಿ ನೀರಿನ ವಿಚಾರ. ನಮಗೆ ಕುಡಿಯೋದಕ್ಕೆ ನೀರಿಲ್ಲದ ಸಂದರ್ಭದಲ್ಲಿ ಅವರಿಗೆ ನೀರು ಬಿಡುವಂತಹ ಆದೇಶವನ್ನು ಧಿಕ್ಕರಿಸಿ ಈಗ ಬಂದ್ಗೆ ಕರೆ ಕೊಟ್ಟಿರುವಂಥದ್ದು. ಎಲ್ಲರ ಸಹಮತ ಕೂಡ ಬೇಕಾಗತ್ತೆ. ಈ ನಿಟ್ಟಿನಲ್ಲಿ ಈಗಾಗಲೇ ಸಾಕಷ್ಟು ಸಂಘ ಸಂಸ್ಥೆಗಳು ಬಂದ್ಗೆ ಬೆಂಬಲವನ್ನು ಸೂಚಿಸಿದೆ. ಯಾಕಂದರೆ ನೀರಿನ ವಿಚಾರ, ಕರ್ನಾಟಕ ನಾಡು ನುಡಿ ಜಲದ ವಿಚಾರದಲ್ಲಿ ನಾವು ಯಾವತ್ತೂ ಕನ್ನಡಿಗರ ಪರವಾಗಿ ನಿಲ್ತೀವಿ ಅಂತ ಪೀಣ್ಯ ಕೈಗಾರಿಕಾ ವಲಯ ಆಗಿರ್ಬೋದು ಅಥವಾ APMC ಆಲೂಗಡ್ಡೆ ಮತ್ತು ಈರುಳ್ಳಿ ವರ್ತಕರ ಸಂಘ ಆಗಿರ್ಬೋದು, ಮುಖ್ಯವಾಗಿ ಬೆಂಗಳೂರಿನ ಜನರ ನಾಡಿ ಮಿಡಿತ ಆಗಿರುವಂಥ ಸಂಚಾರ. ಈ ಸಂಚಾರ ಸ್ತಬ್ಧ ಆದರೆ ಬಹುತೇಕ ಬಂದ್ ಸ್ತಬ್ಧ ಆದ ರೀತಿಯಲ್ಲೇ ಆಗುತ್ತೆ. ಹಾಗಾಗಿ ಆಟೋ ಓಲೋ ಊಬರ್ಗಳೇನಿದೆ ಇವರೆಲ್ಲ ನಾವು ಬೆಂಬಲ ಕೊಡ್ತಿದ್ದೀವಿ. ಒಟ್ಟು 16,000 ಆದರ್ಶ ಆಟೋ ಯೂನಿಯನ್ ಮತ್ತು ಪೀಸ್ ಆಟೋ ಏನಿದೆ ಇವರ ಸಂಘಟನೆಯಲ್ಲಿ ಒಟ್ಟು 16,000 ಆಟೋ ಚಾಲಕರಿದ್ದಾರೆ. ಇಷ್ಟು ಆಟೋದವರು ಈಗಾಗಲೇ ಬೆಂಬಲವನ್ನು ಘೋಷಣೆ ಮಾಡಿದ್ದಾರೆ, ನಾವು ನಿಲ್ಲಿಸ್ತೀವಿ ಅಂತ. ಉಳಿದಂತೆ ಹೋಟೆಲ್ ಮಾಲೀಕರ ಸಂಘದವರು ಇವತ್ತು ಸಭೆ ಮಾಡ್ತೀವಿ, ಸಭೆ ಮಾಡಿ ನಮ್ಮ ಅಂತಿಮ ನಿರ್ಧಾರ. ಈಗಾಗಲೇ ಬಂದ್ಗೆ ಕರೆ ಕೊಟ್ಟಿರುವಂತಹ ಒಕ್ಕೂಟ ಕೂಡ ಎಲ್ಲ ಸಂಘ ಸಂಸ್ಥೆಗಳಿಗೆ ಹೇಳ್ತಿರೋದು ನೈತಿಕ ಬೆಂಬಲ ಅಂತ ಹೇಳಿ, ನೀವು ಬಂದ್ಗೆ ನೈತಿಕ ಬೆಂಬಲ ಘೋಷಣೆ ಮಾಡೋದು ಮಾತ್ರ ಅಲ್ಲ, ಬಂದ್ಗೆ ಸಹಕಾರ ಕೊಡಿ, ಎಲ್ಲ ರೀತಿಯ ಆರ್ಥಿಕ ವಹಿವಾಟುಗಳಿಗೆ ಚಟುವಟಿಕೆಗಳಿಗೆ ಬಂದ್ ಮಾಡಿ ಅವತ್ತೊಂದು ದಿವಸ ನಮ್ಮ ಜೊತೆ ಕೈ ಜೋಡಿಸಿ ಅಂತ ಕರೆ ಕೊಡ್ತಾ ಇದ್ದಾರೆ. ಈ ನಿಟ್ಟಿನಲ್ಲಿ ಜನರಲ್ಲೂ ಜಾಗೃತಿ ಮೂಡಿಸಿ ಮತ್ತು ಅದಕ್ಕೆ ಅಭಿಯಾನ ಶುರು ಮಾಡ್ಕೋತಾರೆ. ಇನ್ನು 1 ವಾರಕ್ಕೆ ಹೆಚ್ಚಿನ ಸಮಯ ಇರೋದ್ರಿಂದ ಬಂದ್ಗೆ ಪ್ರತಿಯೊಂದು ಸಂಘ ಸಂಸ್ಥೆಗಳನ್ನು ಕರೆದು, ಅಂದರೆ ವರ್ತಕರ ವಲಯದಲ್ಲಾಗಿರ್ಬೋದು ಮತ್ತು ಉಳಿದಂತೆ ಸಾರಿಗೆ ಆಗಿರ್ಬೋದು, ಎಲ್ಲರನ್ನ ಕರೆದು ಮಾತಾಡಿಸುವಂಥ ಕೆಲಸ, ಸಭೆಗಳನ್ನ ಮಾಡಿಕೊಂಡು ಅವರ ಬೆಂಬಲವನ್ನು ಕೊಡಲೇಬೇಕು ಅನ್ನುವಂತಹ ಹಕ್ಕೊತ್ತಾಯ ಮಾಡ್ತಿದ್ದಾರೆ. ಯಾಕಂದರೆ ಇದು ನಮ್ಮ ಒಬ್ಬರ ಪ್ರಶ್ನೆ ಅಲ್ಲ, ಇಡೀ ಕರ್ನಾಟಕ ರಾಜ್ಯದ ಪ್ರಶ್ನೆ ಆಗಿರೋದ್ರಿಂದ ಪ್ರತಿಯೊಬ್ಬರು ಬಂದ್ಗೆ ಸಂಪೂರ್ಣ ಬೆಂಬಲ ಕೊಟ್ಟು ಬಂದನ್ನು ಯಶಸ್ವಿ ಮಾಡಬೇಕು. ಅದಕ್ಕೆ ಬಂದ್ ಯಶಸ್ವಿ ಆದರೆ ಮಾತ್ರ ರಾಜ್ಯ ಸರ್ಕಾರಕ್ಕಾಗಲಿ ಕೇಂದ್ರಕ್ಕಾಗಲಿ ನಮ್ಮ ಬೇಡಿಕೆ ಏನಿದೆ, ನಾವು ನೀರು ಬಿಡೋಕ್ಕಾಗದೇ ಇರೋ ಕಾರಣ ಏನು ಅನ್ನೋದನ್ನು ಸ್ಪಷ್ಟವಾಗಿ ತಿಳಿಸುವಂಥ ಒಂದು ನಿರ್ಧಾರ ಆಗುತ್ತೆ, ನಮ್ಮ ಶಕ್ತಿ ಪ್ರದರ್ಶನ ಆಗುತ್ತೆ. ಹಾಗಾಗಿ ಬಂದ್ಗೆ ಎಲ್ಲರೂ ಬೆಂಬಲ ಕೊಡಬೇಕು ಅನ್ನುವಂಥ ಒಕ್ಕರಳಿನ ಕರೆಯೋಲೆಯನ್ನ ಈಗ ಬಂದ್ಗೆ ಕರೆ ಕೊಟ್ಟಿರುವಂಥ ಸಂಘಟನೆಗಳು ಕೊಡ್ತಿರುವಂಥದ್ದು. 13ನೇ ತಾರೀಕುವರೆಗೂ ಕಾದು ನೋಡಬೇಕಿದೆ ಮಮತಾ, ಯಾವ ರೀತಿ ಇದು ಮುಂದುವರಿಯುತ್ತೆ ಅನ್ನೋದು. ಧನ್ಯವಾದ ಮಾರುತಿ.